ಎಂಟ್ರಿ ಫೀಸ್ ಬರ ಇದೆಯಾ? ಬಂದಾಗಲ್ಲ ಇದು ಇರ್ಲಿಲ್ವಲ್ಲ? ಎಷ್ಟಣ್ಣ? 300 ಆಗುತ್ತೆ. ಔಟ್ಸೈಡ್ ಬರ್ತೀವಿ, ಇಬ್ಬರಿಗೆ ಕರ್ಕೊಳ್ತೀವಿ. ಮೊದ್ಲು ಇರ್ಲಿಲ್ಲ ಅಲ್ಲ ಅಣ್ಣ ಇದು? ಯಾವಾಗ ಮಾಡಿದ್ರು? ಗೇಟ್ ಮಾಡಿ ಇವತ್ತು 7 ವರ್ಷ ಆಗಿರ್ಬೇಕು. ಟೋಲ್ ಗೇಟ್ ಮಾಡಿ ಒಂದು 20. ಮೈಸೂರು ಸೇರುತ್ತಾ? ಹೌದಾ? ನೀರು ಜಾಸ್ತಿ ಇದ್ದಾಗ ನೀವು ಹಾಕಲ್ಲ ಅಲ್ವಾ? ಅವಾಗ ಹೋಗ್ತೀರಾ? ಜಾಸ್ತಿ ನೋಡಿ ಅಲ್ಲಿ ಬರುತ್ತೆ ನೋಡಿ, ಜಾಸ್ತಿ ಸರ್ಕಾರಕ್ಕೆ ಬರುತ್ತಲ್ಲ ಈ ಕಡೆ ಬಂದು 8 ಅಡಿ 10 ಅಡಿ ಆ ಸರ್ಕಲಲ್ಲಿ ಅವಾಗ ಗೇಟೇ ಓಪನ್ ಮಾಡಲ್ಲ, ಕ್ಲೋಸ್ ಮಾಡ್ಬಿಡ್ತಾರೆ. ನೋಡಿ ಇಲ್ಲಿ ಒಳಗಡೆ ಜಂಗಲ್ ಒಳಗಡೆ ಹೋಗಿ ನೋಡಿ, ಆ ಕಡೆ ಔಟ್ಸೈಡ್ ಬರ್ತೀವಿ, ಚೆನ್ನಾಗಿರುತ್ತೆ. ಎಷ್ಟಣ್ಣ ಇದು? ಅದು 220 ಇದಾ? ಅದು 150. ಇಲ್ಲ ಹಾಕಿದ್ರೆ 120 ಇವಾಗ 100 ರೂಪಾಯಿ ಅಂತೆ. ಅವನ 50 ರೂಪಾಯಿ ಬೇಡ ಆಗಲ್ಲ ಅಂತ. ಸ್ವಿಮ್ಮಿಂಗ್ ಆಡಲ್ಲ ಫ್ರೆಂಡ್ಸ್, ಇವಳೊಬ್ಳೆ ಆಡೋದು. ಅದು ಸುಮ್ಮನೆ ಸೇಫ್ಟಿಗೋಸ್ಕರ ಬರ್ತಾ ಇದ್ದೀನಿ. ಬಿಗ ಹಿಡ್ಕೊ, ಕೈಗೆ ಬಿಟ್ಟ ಅಂದ್ರೆ ಗೋವಿಂದ. ಏನು ಕುದುರೆ ನನ್ಕಿಂತ ಫಸ್ಟ್ ಹೋಗ್ತೈತೆ, ಕರ್ಕೊಂಡು ಹೋಗೇ ಬಿಟ್ಟ. ನಾನು ಈ ಗುಂಡಿಲೇ ಫಿಟ್ ಆಗ್ತಿದ್ದೀನಿ, ದೊಡ್ಡ ಆಡ್ಕೊ ಬಂತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾವಿವತ್ತು ತಲಕಾಡಲ್ಲಿದ್ದೀವಿ. ನೋಡಿ, ನಾನು ಆಲ್ಮೋಸ್ಟ್ ಒಂದು 3 ಇಯರ್ಸ್ 4 ಇಯರ್ಸ್ ಬ್ಯಾಕ್ ಬಂದಿದೆ. ಸೊ ಅವಾಗೂ ಇದೇ ತರ ರೋಡು, ಇವಾಗೂ ಅದೇ ತರನೇ ರೋಡ್ ಆಗಿದೆ. ಇಲ್ಲಿನ ಜನಗಳು ಅದೇನು ಕೇಳ್ತಾರೋ ಕೇಳೋರೋ ಗೊತ್ತಿಲ್ಲ. ಪ್ರಾಪರ್ ರೋಡ್ ಅಂತೂ ಇಲ್ಲ ಇಲ್ಲಿ. ಇಷ್ಟು ವರ್ಷಗಳು ಕಳೆದ್ರೂ ಇಲ್ಲಿ ಪ್ರಾಪರ್ ರೋಡ್ಗಳಿಲ್ಲ. ಏನಂದ್ರೆ ಏನು ಫೆಸಿಲಿಟಿಗಳು ಕಾಣಿಸ್ತಾ ಇಲ್ಲ. ಜನಗಳು ಕ್ವಶನ್ ಮಾಡದೇ ಇದ್ರೆ ಏನು ಕೊಡಲ್ಲ ಈ ಗೌರ್ಮೆಂಟ್ಗಳು. ಆದಷ್ಟು ಮಾಡೋದನ್ನ ಕಲಿ. ನೀವು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಾ ಇರೋ ಹೋಟ್ಲುಗಳು, ಇಲ್ಲೆಲ್ಲ ನಾನ್ ವೆಜ್ ಹೋಟ್ಲುಗಳು ಇರುತ್ತೆ. ಸೊ ಟೇಸ್ಟ್ ಅಂತೂ ಸ್ವಲ್ಪ ತಕ್ಕಮಟ್ಟಿಗೆ ಪರವಾಗಿಲ್ಲ, ಒಳ್ಳೆ ಊಟ ಮಾಡ್ಬೋದು. ಅಬ್ಬಾ, ಏನ್ ಇಷ್ಟು ಲೇಟ್ ಆಗಿ ನಾವು 9 ಗಂಟೆ ಬಿಟ್ಟಿದ್ದು 11 ಗಂಟೆಗೆ ಬಂದಿರೋದು. ಅಲ್ಲಲ್ಲ ಸ್ಟಾಪ್ ಕೊಟ್ಕೊ ಬಂದಿಲ್ಲ. ಎಂಟ್ರಿ ಫೀಸ್ ಬರ ಇದೆಯಾ? ನಾವು ಬಂದಾಗಲ್ಲ ಇದು ಇರ್ಲಿಲ್ವಲ್ಲ? ಯಾವಾಗಿಂದ ಮಾಡಿದ್ರು ಇದು? ಮೊದ್ಲು ಇರ್ಲಿಲ್ಲ ಅಲ್ಲ ಅಣ್ಣ ಇದು? ಯಾವಾಗ ಮಾಡಿದ್ರು? ಗೇಟ್ ಮಾಡಿ ಇವತ್ತು 7 ವರ್ಷ ಆಗಿರ್ಬೇಕು. ಟೋಲ್ ಗೇಟ್ ಮಾಡಿ ಒಂದು 20. ಸಂಡೇ ಆದ್ರೂ ಜಾಸ್ತಿ ಜನ ಇಲ್ಲ ಅಲ್ಲ? ಯಾಕೆ ಜಾಸ್ತಿ ಜನ ಇಲ್ಲ ಅಂದ್ರೆ ಟೈಮ್ ಇವಾಗ 11:30 or 12 ಇರ್ಬೇಕು. ಸೊ ಜನಗಳು ಜಾಸ್ತಿ ಕ್ರೌಡ್ಸ್ ಆಗೋದು ಆಫ್ಟರ್ನೂನ್. ಹೀಗೆ ನೋಡಿ ಸ್ವಲ್ಪ ಜನ ಇದ್ದಾರೆ. ಶಬ್ದಲ್ಲ ಎಷ್ಟು? ಬರ್ತೀವಿ. ಎಷ್ಟಣ್ಣ? 300 ಆಗುತ್ತೆ. ಔಟ್ಸೈಡ್ ಬರ್ತೀವಿ, ಇಬ್ಬರಿಗೆ ಕರ್ಕೊಳ್ತೀವಿ. ನೋಡಿ ಇಲ್ಲಿ ಒಳಗಡೆ ಜಂಗಲ್ ಒಳಗಡೆ ಹೋಗಿ ನೋಡಿ, ಆ ಕಡೆ ಔಟ್ಸೈಡ್ ಬರ್ತೀವಿ, ಚೆನ್ನಾಗಿರುತ್ತೆ. ಸೇಫ್ಟಿ ಏನು ಭಯ ಇಲ್ಲ, ತೊಂದ್ರೆ ಏನಿಲ್ಲ. ಕಮ್ಮಿ ಸ್ಲಿಪ್ಪರ್ ಅಲ್ಲೇ ಹೋಗ್ಬೋದು, ಒಳಗಡೆ ಹೋಗ್ಬೋದು ಕಣ, ಏನಾಗಲ್ಲ. ಅದಕ್ಕೆ ನಾವು ಇದ್ರ ಮೇಲೆ ಗೈಸ್ ಇಬ್ರಿಗೆ 300 ಚಾರ್ಜ್ ಮಾಡ್ತವ್ರೆ. ಯಾವ್ದು ಲೈಫ್ ಜಾಕೆಟ್ ಇಲ್ಲ. ನಾವು ಮಾಡ್ತಾ ಇರೋ ತಪ್ಪನ್ನ ನೀವು ಮಾಡೋವಾಗೇ ಆಗ್ಲಿ, ಲೈಫ್ ಜಾಕೆಟ್ಗಳನ್ನ ಇರೋಂತ ತೆಪ್ಪಗಳನ್ನ ಹತ್ತಿ ಹಿಂದೆ ಇದ್ರೆ ಅದನ್ನ ರಿಜೆಕ್ಟ್ ಮಾಡೋದೇ ಬೆಟರ್. ಎಷ್ಟಡಿ ಆಳ ಐತಣ ಇದು? ಎಲ್ಲೂ ಆಳ ಇಲ್ಲ, ಎಲ್ಲ ಒಂದು 4 ಅಡಿ 3 ಅಡಿ ಅಷ್ಟೇ ನಾವು ಹೋಗೋದು. ಅಲ್ಲಲ್ಲ ಜಾಸ್ತಿ ಆಳ ಇದೆಯಲ್ಲ? ಆ ಕಡೆ ಜಾಸ್ತಿ. ಸುಳಿನಾ? ಎಷ್ಟಣ ಇದು? ಅದು 220. ಇದಾ? ಅದು 150. ಇದೆ ಕೊಡಿ, ಇದೆ ತಗೊಳ್ಳೋಣ. ಗೈಸ್ ನೀರಂತೂ ಫುಲ್ ಕೋಲ್ಡ್ ಇದೆ, ಇಳಿಯಕ್ಕೂ ಒಂಥರ. ನನಗೆ ಬೇರೆ ನೀರಂದ್ರೆ ಆಗಲ್ಲ. ಅವನೇರಪ್ಪ ಮಸ್ಲೆ ತರ ಈಜ್ ಹೊಡಿತವನೆ ಮುಳುಗಯ್ಯ. ಒಂದೇ ಒಂದ್ಸಲ ಬೇಸಿಗೆನಲ್ಲಿ ಆ ಕಡೆ ಒಂದು ಜಾಗದಲ್ಲಿ ಹಾಳ ಇತ್ತು, ಅಲ್ಲಿ ಇತ್ತೀವಿ ಅಂತ ಹೋಗಿ ಬೇಕಾದಷ್ಟು ವಯಸ್ಸಾದ ಮಕ್ಕಳೇ ಹೊರಟೋಗ್ತಾ ಇದ್ರು. ಅದಕ್ಕೋಸ್ಕರ ಅವರು ಹೊರಗಡೆ ಹೊರಟೋದ್ರೆ ಮತ್ತೆ ಈಜ್ಕೊಂಡು ಅವ್ರು ಬರಕ್ಕಾಗಲ್ಲ. ಫೋರ್ಸ್ ಆಯ್ತಾ ನೋಡಿ, ಎಳ್ಕೊಂಡು ಕೆಳಗಡೆ ಹೋಗ್ತಾ ಇರುತ್ತೆ. ಇದು ಇವಾಗ ನೀರ್ ಕಮ್ಮಿ ಆಗಿರೋ ತರ ಐತೆ ಅಲ್ವಾ? ಕಡಿಮೆ. ಮೊನ್ನೆ ಇನ್ನೂ ಜಾಸ್ತಿ ಇತ್ತು ನೋಡಿ, ಆ ಕಟ್ಟೆ ಮೇಲೆ 3 ಅಡಿ ನೀರು ಹರಿತಾ ಇತ್ತು ಮೊನ್ನೆ ಇದ್ರ ಮೇಲೆ. ಇಲ್ಲಿ ಎಲ್ಲ ಬರೀ ಮರಳು ಪ್ರದೇಶ ನೋಡಿ, ಚೆಲ್ ಬಂಡೆ ಇರ್ಬೇಕು. ಮಳ್ಳಲ್ಲಿ ಇರೋ ತಾವ್ ಇರಲ್ವಾ? ಗೈಸ್ ಸ್ಟೆಪ್ದಲ್ಲಿ ಹೋಗೋದು ಒಂಥರ ಮಜಾ, ಬೇರೆ ಲೆವೆಲ್ ಇದಂತ. ಇಷ್ಟು ಬರುತ್ತೆ ನಾವು ಹೋಗೋ ಜಾಗದಲ್ಲಿ, ಇಷ್ಟು ಅಷ್ಟೇ. ಭಯ ಅಂತೂ ನನ್ನ ಬಿಡೋದೇ ಇಲ್ಲ. ಆದ್ರೂನು ಎದೆ ಒಂಥರ ಪುಕ ಅಂತಾನೆ ಇರುತ್ತೆ. ನೀರಂದ್ರೆ ಸ್ವಲ್ಪ ಆಗ್ ಬರಲ್ಲ, ಸ್ವಿಮ್ಮಿಂಗ್ ಬೇರೆ ಬರಲ್ಲ. ಗೈಸ್ ಫುಲ್ ಡ್ಯಾಮ್ ಇಂದ ಏನಾದ್ರು ನೀರ್ ಬಿಟ್ಬಿಟ್ರೆ ಈ ಮರದ ಲೆವೆಲ್ ಅಂದ್ರೆ ಅರ್ಧ ಮುಚ್ಚೋಗೋ ಲೆವೆಲ್ ಗೆ ಬಂದ್ಬಿಡುತ್ತೆ ನೀರು. ಮಳ್ಳೊಳಿಗಲ್ವಣ ಇದು ತಾಲೂಕು? ಇಲ್ಲ, ಮೈಸೂರು ಸೇರುತ್ತಾ? ನರಸೀಪುರ ನೋಡಿ, ಇದೊಂಥರ ಮಿನಿ ಫಾರೆಸ್ಟ್. ಇವಾಗ ಇದ್ರೊಳಗಡೆ ಎಂಟ್ರಿ. ಇಲ್ಲಿಂದ ಮೈಸೂರು ಎಷ್ಟು ಕಿಲೋಮೀಟರ್? 50. ಫಿಶಿಂಗ್ ಮಾಡ್ಬೋದಣ್ಣ ಇಲ್ಲಿ? ಗೈಸ್ ನಾವು ಆಲ್ಮೋಸ್ಟ್ ಈ ಫಾರೆಸ್ಟ್ ಸೆಂಟರ್ ಬಂದ್ಬಿಟ್ಟಿದೀವಿ. ಡೀಪಾಗಿ ನೋಡಿದ್ರೆ ನೀರೊಳಗಡೆ ಈ ಮಣ್ಣಿರೋದೆಲ್ಲ ಕಾಣಿಸುತ್ತೆ, ನೆಲ ಕಾಣಿಸುತ್ತೆ ನೀಟಾಗಿ. ಅಷ್ಟೊಂದು ಆಳ ಇಲ್ಲ ಅನ್ಸುತ್ತೆ. ನೀರು ಜಾಸ್ತಿ ಇದ್ದಾಗ ನೀವು ಹಾಕಲ್ಲ ಅಲ್ವಾ? ಅವಾಗ ಹಾಕ್ತೀರಾ? ಜಾಸ್ತಿ ನೋಡಿ ಅಲ್ಲಿ ಬರುತ್ತೆ ನೋಡಿ, ಜಾಸ್ತಿ ಸರ್ಕಲಕ್ಕೆ ಬರುತ್ತಲ್ಲ ಈ ಕಡೆ ಬಂದು 8 ಅಡಿ 10 ಅಡಿ ಆ ಸರ್ಕಲಲ್ಲಿ ಅವಾಗ ಗೇಟೇ ಓಪನ್ ಮಾಡಲ್ಲ, ಕ್ಲೋಸ್ ಮಾಡ್ಬಿಡ್ತಾರೆ. 3ನೇ ವಾರದಲ್ಲಿ 1 ಅಡಿ ಕಡಿಮೆ ಆಗಿತ್ತು ಬಿಲ್ಡಿಂಗ್ ಅಡಿಗೆ. ಗಗನ ಚುಕ್ಕಿ ಬರ ಚುಕ್ಕಿ ಅಲ್ಲೆಲ್ಲ ನೀರು ಹೋಯ್ತೈತಲ್ಲ ಅವಾಗ.
ಯಾವ್ದಣ್ಣ ಊರು? ಮಾದಂಗಿ. ಇದೇ ಊರಾ? ಎಷ್ಟು ವರ್ಷದ ಇರುತ್ತಪ್ಪ? ಇದು 3 ವರ್ಷ ಆಗಿದೆ ಮಾಡಿ. ಟಾರ್ ಹಾಕಿದ್ರೆ ಬರೋಲ್ವ ನೀರು? ಹೆಂಗೆ ಬರುತ್ತೆ ನೋಡಿ, ಇವಾಗ ಒಂದು ಡ್ರಾಪಾರು ಬಂದಿದ್ದೆ ನೋಡಿ, ಬಂದರೆ ಹೆಂಗೆ ಕರ್ಕೊ ಬರೋಕ್ಕಾಗತ್ತೆ ಹೇಳಿ ನಾವು. ನೋಡಿ ರೊಟೇಟ್ ಮಾಡ್ತೀನಿ, ವಿಡಿಯೋ ಮಾಡ್ಕೊಳ್ಳಿ. ತಲೆ ಸುತ್ತ ಬಂದ್ಬಿಟ್ಟು ಅದೇ ತಲೆನೋವು. ನಿಮ್ಮ ನೇಮ್ ಹೇಳ್ರಿ, ಯೂಟ್ಯೂಬಿಂದ ಎಲ್ಲರೂ ಬಂದರೆ. ನಾಯಕ ನಂಜುಂಡ ನಾಯಕ. ಹಾಂ ಹಾಂ. ಎಲ್ಲರೂ 300 ಚಾರ್ಜ್ ಮಾಡೋದು. 2 ಸೀಟ್ ಬಂದರೆ ಹಂಗೇನೆ ಜಾಸ್ತಿ ದುಡ್ಡು ಕೊಟ್ಟರೆ ದೂರ ಹಂಗೆ ಹೋಗೋದು. ಹಂಗೆ. ಇವಾಗ ನಿಮ್ಗೆ ಜಾಸ್ತಿ ಕೊಟ್ಟಿದ್ದೀರಿ, ಅದಕ್ಕೆ ತಕ್ಕಂತೆ ನಾವು ಕರ್ಕೊ ಬಂದಿದ್ದೀವಿ. ಹಾಂ. ನೋಡಿ ಫ್ರೆಂಡ್ಸ್, ಇವರು ನಂಜುಂಡಯ್ಯ ಅಂತೆ. ನೀವೇನಾರು ಇಲ್ಲಿ ಬಂದು ಏನಾರು ತೆಪ್ಪ ರೈಡಿಂಗ್ ಮಾಡ್ತೀರಾ ಅಂದರೆ ಇವ್ರ ತೆಪ್ಪ ಕೊಡ್ರಿ. 300 ರೂಪಾಯಿಗೆ ಆಲ್ಮೋಸ್ಟು 1 ಕಿಲೋಮೀಟ್ರ್ ಆಗಿಲ್ವಾಣ? 1 ಕಿಲೋಮೀಟ್ರ್ ಅಷ್ಟು ಸುತ್ತಾಡ್ಸ್ತವ್ರೆ ಅಲ್ವಾ? ಇದ್ರ ಬಗ್ಗೆ ಮೇಡಮ್ ಅವ್ರು ಏನಾರು ಹೇಳ್ತಾರೆ? ನಮಸ್ಕಾರ. ನಂದೇನು ಇಲ್ಲ. ಈ ನೀರು ಈ ಕಡೆ ಹೋಗ್ತಾ ಇದೆಯಲ್ಲ, ಅದು ಆಟೋಮೆಟಿಕಾಗಿ ಹಂಗೆ ಬಿಟ್ಬಿಡ್ತೀರಾ ನಿಧಾನಕ್ಕೆ ಹೋಗ್ಲಿ ಅಂತ. ಅಲ್ಲಿ ಹೋಗ್ತಾ ಇದ್ದಂಗೆ ಟರ್ನ್ ಮಾಡ್ಕೊತೀರಾ? ನಮ್ಗೆ ಯಾವ ಕಡೆ ಬೇಕು ಆ ಟರ್ನ್ ಮಾಡ್ಕೊಳ್ಳಿ. ವರ್ಷದಿಂದ ಮಾಡ್ತಾ ಇದ್ದೀರಾ ಇದು? ಇನ್ನೇನು ಸುಮಾರು ಒಂದು 36-37 ವರ್ಷದಿಂದ. ಅಂದ್ರೆ ನೀವು ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೀರಾ? ಅಂದ್ರೆ ನಮ್ಮ ಥರ ಏಜಿಂದ. ಅಂದ್ರೆ ಸ್ವಿಮ್ಮಿಂಗ್ ಎಲ್ಲ ಬರುತ್ತಲ್ಲ ನಿಮಗೆ? ಎಲ್ಲ ತೆಪ್ಪ ನಡ್ಸೋರ್ಗು ಬರುತ್ತೆ ನೋಡಿ. ಅಲ್ಲ, ಇದು ನೀವೇ ಮಾಡಿರ್ತೀರಾ ಇಲ್ಲ ನಿಮ್ದು ಒಂದು ಗ್ರೂಪ್ ಮಾಡಿ? ನಾವು ಮಾಡ್ಕೊತೀವಿ ಇದನ್ನ, ನಮ್ಮ ಸ್ವಂತನೇ ನಾವು ಮಾಡ್ಕೊತೀವಿ. ಆದ್ರೂ ಇಲ್ಲಿ ನಾವು ದುಡಿಯೋದು ಎಲ್ಲ ಒಟ್ಟಿಗೆ. ಇದು ಬ್ರಿಡ್ಜ್ ಯಾಕೆ ಕಂಪ್ಲೀಟ್ ಆಗಿಲ್ಲ ಅಣ್ಣ? ಯಾಕೆ ನೋಡಿ, 2023ರಲ್ಲಿ ಸ್ಟಾಪ್ ಮಾಡ್ಬಿಟ್ಟು ಹೋಯ್ತು. ಇವಾಗ ಬಂದ್ರು ಮಾಡೋದಕ್ಕೆ ಬಂದ್ರು. ಇವಾಗ ಯಾವ ಊರು ಕನೆಕ್ಟ್ ಇದು? ಇದು ಚಾಮರಾಜನಗರ ಕಲೆಕ್ಟ್. ಆ ಕಡೆ ಚಾಮರಾಜನಗರ. ಇಲ್ಲಿಂದ ಹತ್ರ ಅಲ್ವಾ ಇದು ಶಿವನ ಸಮುದ್ರ? 30 ಕಿಲೋಮೀಟರ್. 30 ಕಿಲೋಮೀಟರ್. ನೀನೇನು ಬರೋಕೆ ಹೋಗ್ಬೇಡ, ಅಲ್ಲೇ ಆಡು. ಬಂದು ಲೊಕೇಶನ್ ಬಂದು. ಎಷ್ಟು? 100 ರೂಪಾಯಿ. 100 ರೂಪಾಯಿ ಅಂತೆ. ಅವನ 50 ರೂಪಾಯಿ ಕೊಡಬೇಡ, ಆಗಲ್ಲ ಅಂತ. ಏನ್ ಕುದುರೆ ನನ್ಕಿಂತ ಫಾಸ್ಟ್ ಹೋಗುತ್ತೆ, ಕರ್ಕೊಂಡು ಹೋಗೇ ಬಿಟ್ಟ. ನಾನ್ ಸ್ವಿಮ್ಮಿಂಗ್ ಆಡಲ್ಲ ಫ್ರೆಂಡ್ಸ್, ಇವಳೊಬ್ಳೆ ಆಡೋದು. ಬಿಸಿ ಆದ್ಮೇಲೆ ಬರುವಂತೆ ಬಾ. ಈ ಜೋಡಿ ಅಂದ್ರೆ ಕಪ್ಪೆ ಎಗರದಂಗೆ ಎಗರ್ತಾವಳೆ. ನೋಡಿ ಇವನ್ ತರ ಮಾಡು. ನೋಡಿ ಇಲ್ಲಿ ಒಂದು ಸವಾಸನ. ಇಷ್ಟೇ ಫ್ರೆಂಡ್ಸ್. ಸ್ವಿಮ್ಮಿಂಗ್ ಪೂಲ್ ಹೋಗ್ತೀಯ ನೀನು? ಅಲ್ಲಿ ಕಲ್ತಿದ್ದ? 3 days ಹೋದೆ ಅಷ್ಟೇ. ಅದೇ ಉಸಿರು ದಮ್ ಕಟ್ಬಿಟ್ಟು ಜಸ್ಟ್ ಮೇಲ್ ಮಾಡ್ಬೇಕಷ್ಟೇ. ಅಡಪ್ಪ ಹೆಂಗ್ ಮಾಡ್ತಾವ ನೀನು? ಇವನ್ ಏಜಲ್ಲ ನೀನು ಸ್ವಿಮ್ಮಿಂಗ್ ಬರ್ತಾನೆ, ನೀರಂದ್ರೆ ಭಯ ಆಗ್ತಾಯ್ತು. ಡೈ ಹಾಕ್ರೆ ನಾನು ಇಲ್ಲಿ ಬರಲ್ಲ, ಸ್ವಿಮ್ಮಿಂಗ್ ಬರಲ್ಲ. ಹಿಂದೆ ಡೂಪ್ ಹಾಕ್ಬಿಡೋಣ. ಹಿಂಗೆ ಕಡೆ ಇದೆ, ಇಲ್ಲೇ ಮುಳುಗೋಗ್ತಾ ಇದ್ದೀನಿ. ನಾನು ಈ ಗುಂಡಿಲೇ ಫಿಟ್ ಆಗ್ತಾ ಇದ್ದೀನಿ. ದೊಡ್ಡ ಅಡಗು ಬಂತು. ನಾನು ಮುಳುಗೋಯ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ಸೊ ನೀವೇನಾದ್ರು ಬರಬೇಕು ಅಂದರೆ ಒನ್ ಡೇ ಎಂಜಾಯ್ಮೆಂಟ್ಗೆ ಈ ಪ್ಲೇಸ್ ಬೆಸ್ಟು, ವಿಸಿಟ್ ಮಾಡಿ.